ನೀ ಅದೆಂತಕ್ಕೆ ಬೀಡಿ ಮುರಿದು ಹಿಂದೆ ಮುಂದೆ ಹಚ್ಚೋದು? ತುಟಿ ಕರಗಬಾರ್ದು ಅಂತ. ಮದುವೆ ಅಂತ ಸಿನಿಮಾ ತುಂಬ ಚೆನ್ನಾಗಿದೆ. ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥ ಸಿನಿಮಾನ. ಯಾಕಂದರೆ ಒಂದು ತಾಯಿ ಮತ್ತು ಹೀರೋ ಫೀಲಿಂಗ್ಸ್, ಅಂದರೆ ತಾಯಿ ಮಗನ ಎರಡು ಫೀಲಿಂಗ್ಸ್ನ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಎಕ್ಸ್ಟ್ರಾಡಿನರಿ ಲವ್ ಸ್ಟೋರಿ ಸರ್. ಇದು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಡೀ ನಮ್ಮ ಏನು ಎಂಟೈರ್ ಕರ್ನಾಟಕ ಇದೆ ಎಲ್ಲರೂ ಕೂಡ ಆಡಿಯನ್ಸ್ಗಳು, ಅಂದರೆ ನಮ್ಮ ಅಭಿಮಾನಿ ದೇವರುಗಳೆಲ್ಲರೂ ಸಪೋರ್ಟ್ ಮಾಡಿ ಇಂಥ ಸಿನಿಮಾಗಳನ್ನ ನೋಡಲಿ, 4 ಜನಗಳು ಗೊತ್ತಾಗಲಿ ಸರ್ ಅದು ಏನಿದೆ ಒಳಗಡೆ ಅನ್ನೋದನ್ನು 4 ಜನಕ್ಕೆ ಗೊತ್ತಾಗಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್. ಕೊಡೋ 100 ರೂಪಾಯಿ ವೇಸ್ಟ್ ಆದರೆ ಎಂಟೈರ್ ಕರ್ನಾಟಕಕ್ಕೆ ನಾನು ದುಡ್ಡು ಕಟ್ಕೊಡ್ತೀನಿ ಸರ್. ಇದು ರಿಯಲ್, ನಾನು ಓಪನ್ ಒಬ್ಬ ಆಡಿಯನ್ ಆಗಿ ಹೇಳ್ತಾರೋದು. ನನ್ನ ಹೊಲ ಮನೆ ಆಸ್ತಿ ಮಾರಿ ಪರವಾಗಿಲ್ಲ, ಅವರಿಗೆಲ್ಲ ನಾನು ನಷ್ಟ ತುಂಬಿಕೊಡ್ತೀನಿ. 100 ರೂಪಾಯಿ ನೋಡಿ ಕೊಟ್ಟವ್ರ ಸಿನಿಮಾ ನೋಡಲಿ, ಲಾಸ್ ಆದರೆ ನಾವು ಕಟ್ಕೊಡ್ತೀವಿ 100% ಸರ್. ನಿಜವಾಗ್ಲೂ ಇಂಥ ಸಿನಿಮಾಗಳು ಬೆಳೆಸಿ ಸರ್, ಇಂಥ ಸಿನಿಮಾಗಳು ಬೆಳೆಸಲಿ. ಫಿಲಮ್ ಸಖತ್ತಾಗಿತ್ತು ಸರ್. ನನಗೆ ಏನು ಐಡಿಯಾ ಇರಲಿಲ್ಲ, ನಾರ್ಮಲ್ ಆಡಿಯನ್ ಥರ ಬಂದಿದ್ದು. ಫಿಲಮ್ ತುಂಬ ಇಂಪ್ಯಾಕ್ಟ್ ಮಾಡಿದೆ ನನಗೆ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ಕಣ್ಣಲ್ಲಿ ನೀರು ಬರ್ತಿತ್ತು. ಇನ್ನೂ ಆ ಫೀಲ್ ಹಾಗೆ ಇದೆ ಸರ್, ಇನ್ನೂ ಕಾಡ್ತಿದೆ, ಹೌದಾ ಹಿಂಗೆ ಆಗೋಯ್ತಾ ಅಂತ. ಸಖತ್ತಾಗಿದೆ. ಡೈರೆಕ್ಷನ್ ಆಗಿರಲಿ, ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಆ್ಯಕ್ಷನ್ ಆಗಿರಲಿ, ಸಖತ್ತಾಗಿದೆ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾಡಿನರಿ. ಫಸ್ಟ್ ಹಾಫ್ ನಾರ್ಮಲ್ ಆಗಿದೆ, ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ. ಕತೆ ಇಷ್ಟ ಆಯ್ತು ಸರ್. ಕತೆ ಬೇರೆ ಥರ, ಒಂದು ಲವ್ ಸ್ಟೋರಿ ರೆಗ್ಯುಲರ್ ಆಗಿಲ್ಲದೆ ಬೇರೆ ಥರ ನರೇಟಿವ್ ಮಾಡಿದ್ದಾರೆ, ಚೆನ್ನಾಗಿತ್ತು. ಸಖತ್ತಾಗಿದೆ. ತಾಯಿ ಪ್ರೀತಿನ ತೋರಿಸಿದ್ದಾರೆ. ಒಂದು ಹಳ್ಳಿ ಫ್ಯಾಮಿಲಿಯನ್ನು ಇದರಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೊಂದು ಹಳ್ಳಿಗಾಡಿನ ಗ್ರಾಮೀಣ ಕ್ರೀಡೆಗಳು ಮತ್ತು ಸಂಸ್ಕೃತಿಯನ್ನು ತೋರಿಸಿದ್ದಾರೆ. ಈ ಥರ ಸಿನಿಮಾಗಳು ಮುಂದೆ ಬರಬೇಕು. ಯುವ ಕಲಾವಿದರನ್ನು ಪ್ರೋತ್ಸಾಹಿಸುವ ಒಂದು ಸಿನಿಮಾ ಇದು. ಎಲ್ಲರೂ ನೋಡಿ, ಚೆನ್ನಾಗಿದೆ. ಒಂಥರ ಟ್ವಿಸ್ಟ್ ಇದೆ. ಫಸ್ಟಿಗೆ ಒಂದು ಹುಡುಗಿಗೆ ಹಿಂಸೆ ಕೊಡ್ತಾರೆ ಅಂತ ಒಂದ್ಸರಿ ಸಿಟ್ಟು ಬರುತ್ತೆ, ಆದರೆ ಕೊನೆ ಸ್ಟೋರಿ ಕ್ಲೈಮ್ಯಾಕ್ಸಲ್ಲಿ ತುಂಬ ಬೇಜಾರಾಗುತ್ತೆ. ಚೆನ್ನಾಗಿದೆ. ಲವ್ ಸ್ಟೋರಿ ಆಗಿರ್ಬೋದು, ಯಾವ್ದಾದ್ರು ಸೂಪರ್ ಅಂದರೆ ಸೂಪರ್. ನೋಡಬೇಕು, ಇದನ್ನು ಈ ಸಿನಿಮಾ ನೋಡಲೇಬೇಕು. ಪರ್ಟಿಕ್ಯುಲರಾಗಿ ಯೂತ್ ನೋಡಬೇಕು. ಚೆನ್ನಾಗಿದೆ, ಸೂಪರ್. ಏನು ಸರ್, ಇವಾಗ ಫಿಲಮ್ನ ನೋಡಿದ್ವಿ. ನಾವು ಬರೋಕ್ಕಿಂತ ಮುಂಚೆ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಫಿಲಮ್ ನೋಡೋಕೆ ಬಂದಿಲ್ಲ. ಬಟ್ ಬಂದಮೇಲೆ ಅನಿಸ್ತು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡೋಂಥ ಫಿಲಮ್ ಇದು. ಅದಂತೂ ನಿಜ. ಗೌರಿ ಸರ್ ಇಂಟರ್ವ್ಯೂ ನೋಡಿದ್ವಿ, ನಮ್ಮ ಬಿಂದು ಮೇಡಮು, ನಮ್ಮ ಹೀರೋಯಿನ್ ಇದ್ದಾರಲ್ಲ ಅವ್ರ ಇಂಟರ್ವ್ಯೂ ನೋಡಿದ್ವಿ, ಎಲ್ಲರದು ನೋಡಿದ್ವಿ. ಇಂಟರ್ವ್ಯೂಲಿ ಅವ್ರು ಹೇಳಿದ ಮಾತು, ಅವ್ರ ಪಟ್ಟಿದ್ದ ಶ್ರಮ ಇವತ್ತು ಇಷ್ಟು ದಿವಸ ಆದಮೇಲೆ ಇಲ್ಲಿ ನೋಡಿದೆ. ಇವ್ನು ಫಸ್ಟ್ ಶೂಟಿಂಗ್ ಹೋದಾಗ ನಂಗೆ ಡೆಂಗಿ ಬಂದು ಅಡ್ಮಿಟ್ ಆಗಿಬಿಟ್ಟಿದ್ದು ಹಾಸ್ಪಿಟಲಲ್ಲಿ. ಅವಾಗ ನಂಗೆ ತೋರಿಸಿದ್ಲು, ಗ್ಲಿಂಪ್ಸ್ ನೋಡಿದೆ ಒಂಚೂರು ಅಲ್ಲಿ ಇಲ್ಲಿ ಅಷ್ಟೇ. ಬಟ್ ಇವತ್ತು ನೋಡಿದ್ಮೇಲೆ ಅನಿಸ್ತಿದೆ ಇದೆಲ್ಲ ನೋಡಿದ್ಮೇಲೆ ಮತ್ತೆ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು. ಆ ಥರ ಹತ್ತಿರೋದು ಇವತ್ತು 3 ಟೈಮ್ ಹತ್ತಿರೋದು. ನಾನು ಅಳೋದು ಎಲ್ಲ ನಾನು ಮಾಡೋದೇ ಇಲ್ಲ, ಅವಳಿಗೊತ್ತು. ಬಟ್ ಈ ಫಿಲಮ್ ನೋಡಿದ್ಮೇಲೆ 3 ಟೈಮ್ ನಾನು ಹತ್ತಿರೋದು. ನಾನು ಹೇಳೋದೇನೆಂದರೆ, ಒಂದ್ಸತಿ ಬನ್ನಿ ನೋಡಿ, ಇಷ್ಟ ಆಗಿಲ್ಲ ಅವಾಗ ಹೇಳಿ ಹಿಂಗೆ ಮಾಡಿದ್ದೀರಂತ. ಇಷ್ಟಪಟ್ಟು ನೀವೇ ನೋಡ್ತೀರಾ, ಬೆಳೆಸಿ ಈ ಫಿಲಮ್ನ ಅಷ್ಟೇ. ಥ್ಯಾಂಕ್ ಯು ಸರ್. ಅಲ್ಲಿ ಮ್ಯೂಸಿಕ್ ನೋಡೋಕೆ ಅಂತಲೇ ಇನ್ನೊಂದು ಸತಿ ಸಿನಿಮಾ ನೋಡಬೇಕು. ಇದು 2ನೇ ಸತಿ ಸಿನಿಮಾ ನೋಡಿರೋದು. 3ನೇ ಸತಿ ಅಲ್ಲ 4ನೇ ಸತಿ ಖಂಡಿತ ನೋಡ್ತೀವಿ. ಕಾಟೇರ ಕಾಂತಾರನ ಏನು ಸಿನಿಮಾ ಜನ ನೋಡದೇ ಇರೋರು ಮಿಸ್ ಮಾಡ್ಕೊಂಡಿದ್ದಾರೆ. ಆದರೆ ಕೆರೆಬೇಟೆನೂ ನೋಡದೇ ಇರೋರು ಖಂಡಿತ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೋತಾರೆ. 2024ರಲ್ಲಿ ಖಂಡಿತ ಕೆರೆಬೇಟೆನ ಒಂದು 2-3 ಸತಿ ನೋಡೋಂಥ ಸಿನಿಮಾ. ತುಂಬ ಖುಷಿಯಾಗುತ್ತೆ ಯತೀಶ್ವರ. ಯಾಕೆಂದ್ರೆ ನಮ್ಮ ಇಷ್ಟು ಪ್ರಯತ್ನಕ್ಕೆ ಇದೊಂದು ದಿನ ಕಾಯ್ತಾ ಇದ್ವಲ್ಲ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ತುಂಬ ಒಂದು ಖುಷಿ ಇದೆ. ಹೇಳಿದ್ನಲ್ಲ, ದುನಿಯಾ, ಪರತ್ತಿ ವೀರನು ಒನ್ ಆಫ್ ದಿ ಬೆಸ್ಟ್ ಮೆಗಾ ಹಿಟ್ ಸಿನಿಮಾಗಳೆಲ್ಲ ಯಾವುದ್ಯಾವುದಿದೆ ಆ ಥರ ಸಿನಿಮಾಗಳಿಗೆಲ್ಲ ಕಂಪೇರ್ ಮಾಡ್ತಾ ಇದ್ದಾರೆ. ಇದು ನಾನಂತಲ್ಲ, ಜನ ಕಂಪೇರ್ ಮಾಡಿರೋವಂಥದ್ದು. ಮೊನ್ನೆ ಶಶಾಂಕ್ ಸರ್ ಮಾಡಿರೋವಂಥದ್ದು, ಕವಿರಾಜ್ ಅವರು ಮಾಡಿರೋವಂಥದ್ದು. ಇವತ್ತು ಜನ ಬಂದಿರೋದ್ರಲ್ಲಿ ಒಂದು ಸುಮಾರಷ್ಟು ಜನ ಅದನ್ನೆಲ್ಲ ಹೇಳ್ತಾ ಇದ್ರು. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಇಂಥ ಒಳ್ಳೆಯ ಒಂದು ಪ್ರಯತ್ನಕ್ಕೆ ನೀವೆಲ್ಲರೂ ಬಂದು ಕೈ ಹಿಡೀರಿ. ಇದು ದೊಡ್ಡ ಸಕ್ಸಸ್ ಆಗೋದಕ್ಕೆ ನೀವೆಲ್ಲರೂ ಸಹಕಾರ ಮಾಡಿ ಅಂತ ಕೇಳ್ತೀವಿ. ಯಾರು ನಮ್ಮ ಕನ್ನಡ. ತುಂಬ ಖುಷಿ ಆಗುತ್ತೆ ಬ್ರದರ್, ತುಂಬ ಖುಷಿ ಆಗುತ್ತೆ. ಸೈಮಲ್ಟೇನಿಯಸ್ ಆಗಿ ಸೇಮ್ ಹೆದರಿಕೆನೂ ಇರುತ್ತೆ. ಏನಂತಂದರೆ, ಇವತ್ತು ಹೊಸ ಸಿನಿಮಾ ಮಾಡೋದು, ಹೊಸಬ್ರು ಸಿನಿಮಾ ಮಾಡೋದು ತುಂಬ ಕಷ್ಟ. ಒಂದು ಗೆಲುವು ಬರೋ ತನಕ ನಾವೆಲ್ಲ ಹೊಸಬ್ರೆ. ಆ ಸಿನಿಮಾನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋದಿದೆಯಲ್ಲ, ಅದು ಆಡಿಯನ್ಸ್. ಆ ಆಡಿಯನ್ಸ್ ಕೈಯಲ್ಲಿ ಇವತ್ತಿದೆ. ಅದು ತುಂಬ ಅವ್ರದ್ದೇನು ಆ ರೆಸ್ಪಾನ್ಸ್ ಕೇಳೋದಕ್ಕೆ ತುಂಬ ಖುಷಿ. ಜನ ಇವತ್ತು 400 ಜನ ಏನಾರು, ನಾಳೆ 600 ಆಗ್ತಾರೆ, 800 ಆಗ್ತಾರೆ, 1000 ಆಗ್ತಾರೆ. ಅದು ಖಂಡಿತ ನನಗೆ ಗೊತ್ತಿದೆ. ಬಟ್ ಆ ರೆಸ್ಪಾನ್ಸ್ ಬಂತಲ್ವಾ, ಅದ್ಭುತ ಸಿನಿಮಾ ಅನ್ನೋದು, ಅದು ತುಂಬ ಖುಷಿ. ಅದು ಖಂಡಿತವಾಗೂ ಹೇಳ್ತೀನಿ ಕೇಳಿ, ಇವತ್ತು ಹೇಳ್ತಾ ಇದ್ದೀನಿ, ಖಂಡಿತವಾಗೂ ಈ ಸಿನಿಮಾ ಮೆಗಾ ಹಿಟ್ ಆಗುತ್ತೆ. ಖಂಡಿತವಾಗೂ ನಮ್ಮ ಕರ್ನಾಟಕ ಜನ ಕೈ ಬಿಡಲ್ಲ. ಒಳ್ಳೆ ಸಿನಿಮಾ ಅಂತ ಕೇಳಿದರೆ ಖಂಡಿತವಾಗೂ ಬಂದು ಸಿನಿಮಾ ನೋಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.